ಬೇಕಾದ್ರೂ ಹಾಕೊಂಡು ತಿನ್ಬೋದು. ಅನ್ಲಿಮಿಟೆಡ್ ಇರುತ್ತೆ ಪ್ರತಿ ಒಂದು ಐಟಮು ಕೂಡ. ಹಂಗೆ ಇದೆ, ಬಿಡಬೇಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ರತ್ನಾಸ್ ಕಿಚನ್ಗೆ ಬಂದಿದ್ದೀನಿ. ಇದಿರೋಂಥದ್ದು ಲಗ್ಗೆರೆ. ಸೊ ಸಕ್ಕದಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ, ಅದು ಕೂಡ ಅನ್ಲಿಮಿಟೆಡ್. 350 ರೂಪಾಯಿ ಕೊಟ್ಟರೆ 22 ಐಟಮು ಅನ್ಲಿಮಿಟೆಡಾಗಿ ಕೊಡ್ತಾರಂತೆ ಗುರು. ಸೊ 22 ಐಟಮ್ ಅಂದರೆ ಏನು ಸುಮ್ಮನೆ ಆಯಿತಾ? ಸೊ ನಿಮಗೆ ಸಲಾಡ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಚಿಕನ್ ಬಿರಿಯಾನಿನೇ 2 ಥರ ಚಿಕನ್ ಬಿರಿಯಾನಿ ಸಿಗುತ್ತೆ, ಗೋಲ್ಗಪ್ಪ ಸಿಗುತ್ತೆ. ಒಟ್ಟು 22 ಐಟಮು. ಚಿಕನಲ್ಲೂ ಕೂಡ ತುಂಬ ವೆರೈಟಿ ಇದೆ. ಕಬಾಬ್ ಇದೆ, ಬೆಳ್ಳುಳ್ಳಿ ಕಬಾಬ್ ಇದೆ, ಚಿಲ್ಲಿ ಚಿಕನ್ ಇದೆ, ಚಿಕನ್ ಫ್ರೈ ಸಿಗುತ್ತೆ, ಫಿಶ್ ಕಬಾಬ್ ಕೂಡ ಸಿಗುತ್ತೆ. ಅನ್ಲಿಮಿಟೆಡಲ್ಲಿ ಫಿಶ್ ಕಬಾಬು ಕೂಡ ಸಿಗುತ್ತೆ ಅಂತ ನನಗೆ ಅದೇ ಆಶ್ಚರ್ಯ ಆಯಿತು. ಸೊ 350 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಕೊಡ್ತಾ ಇದ್ದಾರೆ ಅಂತ. ಒಂದು ಬಿರಿಯಾನಿ 2 ಥರ ಸ್ಟಾರ್ಟರ್ಸ್ ತೊಗೊಂಡ್ಬಿಟ್ರೆ ನಿಮಗೆ 350 ರೂಪಾಯಿ 400 ರೂಪಾಯಿ ಎಗ್ರೋಗ್ಬಿಡುತ್ತೆ. ಬಟ್ ಇಷ್ಟೆಲ್ಲ ಐಟಮು ನಿಮಗೆ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ ಅಂದರೆ ನನಗಂತೂ ಬಹಳನೇ ಖುಷಿ ಆಯಿತು. ಸೊ ನಾನು ಕೂಡ ಬಂದಿದ್ದೀನಿ. ಇದಿರಂಥದ್ದು ಲಗ್ಗೆರೆಯಲ್ಲಿ ಸುಮ್ನಹಳ್ಳಿ ಡಿಪೋ ಇದೆ. ಸುಮ್ನಹಳ್ಳಿ ಡಿಪೋ ಹತ್ರನೇ ಇದೆ. ಮತ್ತು ಇಂಡಿಯನ್ ಆಯಿಲ್ ಇದೆ. ಸೊ ಇಂಡಿಯನ್ ಆಯಿಲ್ ಪಕ್ಕದಲ್ಲೇ ಬರುತ್ತೆ. ರತ್ನಾಸ್ ಕಿಚನ್ ಅಂತ ಗೂಗಲಲ್ಲಿ ಹಾಕಿದ್ರು ನಿಮಗೆ ಸಿಕ್ಬಿಡುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ಬಿಂದು ಅಂತ ಹೇಳಿ. ಬಿಂದು ಅವರು. ಮೇಡಮ್ ಹೋಟೆಲ್ ಹೆಸರು ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಸರ್ ನಮ್ಮ ಹೋಟೆಲ್ ಹೆಸರು ಬಂದು ರತ್ನಾಸ್ ಕಿಚನ್ ಅಂತ ಹೇಳಿ. ನಮ್ಮ ಹೋಟ್ಲಲ್ಲಿ ಅನ್ಲಿಮಿಟೆಡ್ ಬುಫೆ ಸಿಸ್ಟಮ್ ಇದೆ. ನೀವು ಎಷ್ಟು ಬೇಕಾದ್ರೂ ಹಾಕೊಂಡು ತಿನ್ಬೋದು. ಅನ್ಲಿಮಿಟೆಡ್ ಇರುತ್ತೆ ಪ್ರತಿ ಒಂದು ಐಟಮು ಕೂಡ. ಸ್ಟಾರ್ಟರ್ಸ್ ಅಲ್ಲಿ ಬಂದು ಚಿಲ್ಲಿ ಚಿಕನ್, ಕಬಾಬು, ಫಿಶ್ ಕಬಾಬು, ಬೆಳ್ಳುಳ್ಳಿ ಕಬಾಬು. ಕಬಾಬಲ್ಲೇ 3 ಟೈಪ್ಸ್ ಇದೆ. ಅದರಲ್ಲಿ ನಿಮಗೆ ಮತ್ತೆ ಚಿಲ್ಲಿ ಚಿಕನ್ ಜೊತೆಗೆ ಮುದ್ದೆ, ದೋಸೆ, 2 ಥರ ಬಿರಿಯಾನಿ, ವೈಟ್ ರೈಸ್, ರಸಮ್, ಬಾಯ್ಲ್ಡ್ ಎಗ್, ಇದೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಸರ್. ಮತ್ತೆ ಅದ್ರ ಜೊತೆ ಗೋಲ್ಗುಪ್ಪ ಕೂಡ ಇರುತ್ತೆ. ಓಕೆ. ಒಟ್ಟು ಎಷ್ಟು ಐಟಮ್ ಇದೆ ಮೇಡಮ್? 20+ ಇದೆ ಸರ್. 20+ ಇದೆ. ಓಕೆ. ಐ ಥಿಂಕ್ ಇಡೀ ಬೆಂಗಳೂರಲ್ಲಿ 20+ ಐಟಮ್ ನ ಅನ್ಲಿಮಿಟೆಡ್ ಕೊಡ್ತಾರಂತದ್ದು ನೀವು ಒಬ್ಬರೇ ಅನ್ಸುತ್ತೆ. ಹೌದು ಸರ್. ಅದ್ರಲ್ಲೂ ಬುಫೆ ಸಿಸ್ಟಮ್ ಮಾಡ್ತಿರೋದಿದೆ ಫಸ್ಟ್ ಟೈಮ್ ನಮ್ಮಲ್ಲಿ. ಹೌದು, ಸೂಪರ್ ಸೂಪರ್. ಹೋಟೆಲ್ ಟೈಮಿಂಗ್ ಏನಿದೆ ಸರ್? 12 ಇಂದ ಸ್ಟಾರ್ಟ್ ಆದ್ರೆ ನಿಮಗೆ 4:30 ಈವ್ನಿಂಗ್ ವರ್ಗೂ ಇರುತ್ತೆ. ಮತ್ತು ಅದು ಬ್ರೇಕ್ ಇರುತ್ತೆ. 6:30 7 ಸ್ಟಾರ್ಟ್ ಆದ್ರೆ ಮತ್ತೆ 11 ವರ್ಗೂ ಇರುತ್ತೆ ಸರ್. ಓಕೆ, ಸೂಪರ್ ಮೇಡಮ್. ಮತ್ತೆ ನಾವು ಹೋಟೆಲ್ಗೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಸರ್ ಲಗ್ಗೆರೆ ಪೈಪ್ಲೈನ್ ಅಲ್ಲಿ ನಿಯರ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ರಿಂಗ್ ರೋಡ್ ಅಲ್ಲೇ ಸಿಗುತ್ತೆ ಸರ್. ಇನ್ನ ಮಾರ್ಕಿಂಗ್ ಅಂದ್ರೆ ನಿಯರ್ ಮಾರ್ಕ್ ಹೇಳ್ಬೇಕಂದ್ರೆ ಸುಮ್ನಹಳ್ಳಿ ಬಸ್ ಡಿಪೋ ಪಕ್ಕನೇ ಇದೆ ಸರ್. ಓಕೆ, ಸುಮ್ನಹಳ್ಳಿ ಬಸ್ ಡಿಪೋ ಪಕ್ಕನೇ ಇದೆ. ಹೌದು. ಓಕೆ, ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಟಾರ್ಟ್ ಆಗಿದೆ. ರತ್ನಾಸ್ ಕಿಚನಲ್ಲಿ ನಾನು ತುಂಬ ಐಟಮ್ ತೊಗೊಳಕ್ಕಾಗಿಲ್ಲ ಗುರು. ಯಾಕಂದರೆ ನಿಮ್ಗೆ ಇಲ್ಲಿ ಒಟ್ಟು 22 ಐಟಮ್ ಸಿಗುತ್ತೆ. 22 ಐಟಮಲ್ಲಿ ನೀವೇನೇ ವೇಸ್ಟ್ ಮಾಡಿದ್ರು 200 ರೂಪಾಯಿ ದಂಡ ಬೇರೆ ಹೇಳ್ಬಿಟ್ಟಿದ್ದಾರೆ. ಸೊ ಹಾಕ್ಕೊಂಡು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ, ನನಗೆ ಯಾವ್ದಾವ್ದು ಇಷ್ಟ ಆಗುತ್ತೋ ಅದನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಬಿಟ್ಟು ತುಂಬ ಐಟಮ್ ಇದೆ. 350ಗೆ ಅನ್ಲಿಮಿಟೆಡ್ ಬಸ್. ನನಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು, 350 ರೂಪೀಸ್ಗೆ ಇಷ್ಟೆಲ್ಲ ಅನ್ಲಿಮಿಟೆಡ್ ಸಿಗುತ್ತಾ ಅಂತ. ಸೊ ನೀವು ಯಾವ್ದನ್ನ ಬೇಕಾದ್ರೆ ಹಾಕೊಬೋದು. ಜೊತೆಗೆ ಫಿಶು ಕೂಡ ಸಿಗ್ತಾ ಇದೆ. ಸೊ ಫಿಶಲ್ಲೂ ಕೂಡ ನಿಮಗೆ ಅನ್ಲಿಮಿಟೆಡ್ ಬರ್ತಾ ಇರುವಂಥದ್ದು. ಬಾಯ್ಲ್ಡ್ ಎಗ್ ಇದೆ. ಎಲ್ಲನೂ ಅನ್ಲಿಮಿಟೆಡ್ ಅಂತೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟೆಲ್ಲನೂ ಅನ್ಲಿಮಿಟೆಡ್ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ. ಸೊ ನಾನು ತೊಗೊಂಡಿರೋದು ಹೇಳ್ಬಿಟ್ಟಿದ್ದೀನಿ. ಕ್ಯಾರೆಟ್ ತೊಗೊಂಡಿದ್ದೀನಿ, ಫ್ರೂಟ್ ಸಲಾಡ್ ಸಿಗುತ್ತೆ, ಫ್ರೂಟ್ ಸಲಾಡ್ ತೊಗೊಂಡಿದ್ದೀನಿ, ಹಾಗೂ ಮೊಟ್ಟೆ, ಬೇಯಿಸಿದ ಮೊಟ್ಟೆ ಇದೆ,
ಹಾಗೂ ಬೆಳ್ಳುಳ್ಳಿ ಕಬಾಬ್ ಇದೆ, ನಾರ್ಮಲ್ ಕಬಾಬು ಉಂಟು, ಹಾಗೂ ಫಿಶ್ ಕಬಾಬ್ ಇದೆ. ಇನ್ನು ಚಿಲ್ಲಿ ಚಿಕನ್ ಉಂಟು, ಹಾಗೂ ಲಿವರ್ ಇದೆ. ಸೊ ಲಿವರ್ ತುಂಬ ದಿನ ಆಗಿತ್ತು ಟ್ರೈ ಮಾಡಿ, ಸೊ ಹಾಗಾಗಿ ಚಿಕನ್ ಲಿವರು. ಮತ್ತಿನ್ನು ಬಿರಿಯಾನಿ, ನಮ್ಮ ನಾಟಿ ಶೈಲಿ ಬಿರಿಯಾನಿ ಸಿಗುತ್ತೆ, ಮತ್ತಿನ್ನು ಹೈದರಾಬಾದಿ ಶೈಲಿ ಬಿರಿಯಾನಿನೂ ಸಿಗುತ್ತೆ. ನೀವು ಅದನ್ನು ಕೂಡ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಸೊ ಒಂದು ಕಡೆಯಿಂದ ಹೋಗ್ಬೋಣ. ಸೊ ಬೆಳ್ಳುಳ್ಳಿ ಕಬಾಬ್, ಸೊ ಬೆಳ್ಳುಳ್ಳಿ ಕಬಾಬ್ ಸಿಗುತ್ತೆ, ಬಿಸಿ ಬಿಸಿ ಸಿಗುತ್ತೆ. ಇನ್ನೊಂದು ಕಬಾಬ್ ಹಾಕಿಟ್ಬಿಡ್ತಾರೆ ಅಂತ ಏನಿಲ್ಲ. ಸೊ ನಿಮಗೆ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬು ಸಿಗುತ್ತೆ. ಮತ್ತಿನ್ನು ದೋಸೆನೂ ಇದೆ ಬಸ್, ಲೈವ್ ಕೌಂಟ್ರು ದೋಸೆ ಮತ್ತು ಕಬಾಬ್. ಸೊ ಬಿಸಿ ಬಿಸಿ ಸಿಗುತ್ತೆ, ಟ್ರೈ ಮಾಡ್ಬೋದು. ಸೊ ಕಬಾಬ್ ತೊಗೊಂಬಿಡೋಣ, ಬೆಳ್ಳುಳ್ಳಿ ಕಬಾಬು ಟ್ರೈ ಮಾಡೋಣ. ಮೊದಲನೇ ಐಟಮು ಬೆಳ್ಳುಳ್ಳಿ ಟೇಸ್ಟು ಪಕ್ಕಾ ಸಿಗುತ್ತೆ. ಚಿಕನ್ ಕ್ವಾಲಿಟಿನೂ ಚೆನ್ನಾಗತ್ತೆ, ಸೂಪರ್. ಪುದೀನ ಟೇಸ್ಟು ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಸೊ ಹಸಿರು ಬರೋದಕ್ಕೆ ಸ್ವಲ್ಪ ಪುದೀನ ಜಾಸ್ತಿ ಬಳಸಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಪುದೀನ ಮಿಂಟಿನ ಟೇಸ್ಟು ನೀಟಾಗಿ ಸಿಗ್ತಾ ಇದೆ. ಬೆಳ್ಳುಳ್ಳಿನೂ ಸಿಗುತ್ತೆ. ಇನ್ನು ಫಿಶ್ ಉಂಟು, ಫಿಶ್ಶು ಕೂಡ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಮೃದುವಾಗಿರುವಂಥ ಒಂದು ಪೀಸು ಚೆನ್ನಾಗಿದೆ, ಸೂಪರ್. ಇನ್ನು ಚಿಲ್ಲಿ ಚಿಕನ್ ಟ್ರೈ ಮಾಡೋಣ. ಚಿಲ್ಲಿ ಚಿಕನ್ನು ಸೊ ಹಸಿರು ಮೆಣಸಿನಕಾಯಿ ಖಾರ ಚುರ್ರನ್ನತ್ತೆ, ಚೆನ್ನಾಗಿದೆ. ದೋಸೆ ಜೊತೆಗೆ ಮಸ್ತ್ ಕಾಂಬಿನೇಷನು, ಟ್ರೈ ಮಾಡಿ, ಸೂಪರ್. ಇನ್ನು ಲಿವರು, ಚಿಕನ್ ಲಿವರ್ ಸಿಗುತ್ತೆ, ಎಲ್ಲ ದೊಡ್ಡ ದೊಡ್ಡ ಪೀಸ್ ಹಾಕ್ಬಿಟ್ಟವ್ರೆ. ಪೆಪ್ಪರ್ ಖಾರ ಸಿಗುತ್ತೆ. ಇನ್ನು ಬಿರಿಯಾನಿ ನಮ್ಮ ನಾಟಿ ಶೈಲಿ ಬಿರಿಯಾನಿ ಸಿಗುತ್ತೆ. ಬಿರಿಯಾನಿ ಚೆನ್ನಾಗಿದೆ ಬಾಸ್, ಪಕ್ಕಾ ಮನೆಗಳಲ್ಲಿ ಮಾಡ್ತೀವಲ್ಲ, ಸೊ ಸೇಮ್ ಟು ಸೇಮ್ ಹಂಗೆ ಬರುತ್ತೆ. ಲವಂಗದ ಘಾಟು ಸಕ್ಕತ್ತಾಗಿ ಸಿಗ್ತಾ ಇದೆ. ಮೇ ಬಿ ಲವಂಗ ಅದು ಡೈರೆಕ್ಟಾಗಿ ಸಿಕ್ತು ಅನಿಸುತ್ತೆ. ಮೇ ಬಿ ಮಸಾಲೆ ಪುಡಿನೂ, ಬಿರಿಯಾನಿ ಮಸಾಲೆನೂ ಮಾಡ್ಕೊಂಡಿರ್ತಾರೆ, ಜೊತೆಗೆ ಅಡಿಷ್ನಲ್ ಆಗು ಕೂಡ ಚಕ್ಕೆ, ಲವಂಗ, ಏಲಕ್ಕಿ ಈ ರೀತಿ ಎಲ್ಲ ಬಳಸಿರ್ತಾರೆ. ಸೊ ಅದು ಕೂಡ ಸಪ್ರೇಟಾಗಿ ಒಂದೊಂದು ಸತಿ ಸಿಗುತ್ತೆ. ಅದು ಇಷ್ಟ ಆಗುತ್ತೆ. ಕೆಲವೊಂದು ಟೈಮ್ ಖಾರ ಸಡನ್ನಾಗಿ ಜಾಸ್ತಿ ಆಗೋಂಥದ್ದು, ಕಮ್ಮಿ ಆಗುವಂಥದ್ದು, ಇದೊಂಥರ ಏರಿಳಿತಗಳು ಚೆನ್ನಾಗಿದೆ, ಸೂಪರ್. ಬಿರಿಯಾನಿ ಜೊತೆಗೆ ಬಿರಿಯಾನಿ ಪೀಸು ಅದು ಕೂಡ ಅಲ್ಟಿಮೇಟ್ ಆಗಿದೆ. ಇದಲ್ಲದೆ ಕೂಡ ತುಂಬ ಐಟಮ್ ಇದೆ, ಯಾವುದನ್ನು ಬೇಕಾದ್ರೆ ಹಾಕೊಬೋದು. ಬರೀ ಪೀಸಲ್ಲೇ ಹೊಟ್ಟೆ ತುಂಬಿಸ್ಕೊತೀನಿ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ.